ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಚಳಿಗಾಲದಲ್ಲಿ ಬೆಳೆಯುವಂಥ ಪ್ಯಾನ್ಸಿ ಅನ್ನೋ ಒಂದು ಗಿಡದ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಹೂವಿನ ಡಿಸೈನ್ ಈ ರೀತಿ ಇರೋದ್ರಿಂದ ಇದನ್ನು ಬಟರ್ಫ್ಲೈ ಫ್ಲವರ್ ಅಂತಲೂ ಕರೀತಾರೆ. ಇದರಲ್ಲಿ ತುಂಬ ವೆರೈಟೀಸ್ ಬರುತ್ತೆ, ತುಂಬ ಕಲರ್ಸಲ್ಲಿ ಬರುತ್ತೆ. ಹೂವಿನ ಸೈಜಲ್ಲಿ 2 ಟೈಪ್ ಬರುತ್ತೆ. ಚಿಕ್ಕ ಫ್ಲವರ್ ಇರೋದು ಬರುತ್ತೆ, ಇದು ಹೈಬ್ರಿಡ್ ವೆರೈಟಿ. ಈ ಪ್ಲ್ಯಾಂಟಿಗೆ ತುಂಬ ದೊಡ್ಡ ಪಾಟ್ ಬೇಕಾಗಿಲ್ಲ. ಸೀಸನಲ್ ಪ್ಲ್ಯಾಂಟ್ ಆಗಿರೋದ್ರಿಂದ 5 ರಿಂದ 6 ಇಂಚ್ ಇರೋವಂಥ ಪಾಟ್ ಸಾಕಾಗುತ್ತೆ, ಅಥವಾ 8 ಇಂಚ್ ಒಳಗಿದ್ರೆ ಸಾಕಾಗುತ್ತೆ. ಇದನ್ನು ಹ್ಯಾಂಗಿಂಗ್ ಬ್ಯಾಸ್ಕೆಟಲ್ಲಿ ಕೂಡ ಬೆಳೆಸ್ಬೋದು. ಈ ಹೂವಿನ ಡಿಸೈನ್ ನೋಡೋಕ್ಕೆ ಫೇಸ್ ಇದ್ದಾಗಿರುತ್ತೆ, ಹಾಗಾಗಿ ಸ್ವಲ್ಪ ಹೂವು ಎದ್ದು ಕಾಣೋ ಥರನೇ ಇಡಬೇಕು. ನೆಲದ ಮೇಲೆ ಈ ಪಾಟ್ಗಳನ್ನ ಇಡೋದಕ್ಕಿಂತ ಸ್ವಲ್ಪ ಹೈಟ್ ಇರೋವಂಥ ಪ್ಲೇಸಲ್ಲಿ ಅಥವಾ ಸ್ಟ್ಯಾಂಡ್ ಮೇಲೆ ಇಟ್ಟರೆ ಈ ಹೂವು ಎದ್ದು ಕಾಣಿಸುತ್ತೆ. ಇದು ವಿಂಟರ್ ಸೀಸನ್ ಫ್ಲವರ್ ಆಗಿರೋದ್ರಿಂದ ಸೀಡ್ಸಿಂದ ಈಸಿಯಾಗಿ ಬೆಳಿಬಹುದು. ಸೆಪ್ಟೆಂಬರಿಂದನೇ ಸೀಡ್ಸ್ ಹಾಕೋಕ್ಕೆ ಶುರು ಮಾಡ್ಬೋದು. ಅಕ್ಟೋಬರ್ ಮತ್ತು ನವಂಬರಲ್ಲಿ ಕೂಡ ಹಾಕ್ಬೋದು. ಆದರೆ ಇವಾಗ ಲೇಟ್ ಆಗಿರೋದ್ರಿಂದ ಇವಾಗ ನರ್ಸರಿಗಳಲ್ಲಿ ಗಿಡನೇ ಸಿಗುತ್ತೆ. 25 ಮತ್ತು 30 ರೂಪೀಸಿಗೆಲ್ಲ ಸಿಗುತ್ತೆ. ನೀವು ಗಿಡನ ತಂದಿಟ್ಕೊಂಡ್ರೆ ಮಾರ್ಚ್ ತನಕ ಅದರಲ್ಲಿ ಹೂ ಬರ್ತಾ ಇರುತ್ತೆ. ಈ ಪ್ಲ್ಯಾಂಟ್ ಸ್ಪ್ರೆಡ್ಡಾಗಿ ಬೆಳೆಯೋದ್ರಿಂದ ಬರೀ ಪಾಟಲ್ಲಿ ಮಾತ್ರ ಅಲ್ಲ, ನೆಲದ ಮೇಲೆ ಕೂಡ ಹಾಕೋಬೋದು. ಒಂದೇ ಕಡೆಗೆ ಹಾಕಿದರೆ ಪೂರ್ತಿ ಸ್ಪ್ರೆಡ್ಡಾಗಿ ಬೆಳೆಯುತ್ತೆ. ಇದನ್ನು ಗ್ರೌಂಡ್ ಕವರ್ ಮಾಡ್ಕೊಳ್ಳೋದಕ್ಕೆ ಕೂಡ ಯೂಸ್ ಮಾಡ್ಕೋಬೋದು. ಈ ಗಿಡಕ್ಕೆ ಮಣ್ಣು ಯಾವಾಗಲೂ ಮಾಯ್ಸ್ಟ್ ಇರಬೇಕು, ತುಂಬ ಒಣಗಿರಬಾರ್ದು. ನಾವು ಬೇರೆ ಗಿಡಗಳಿಗೆಲ್ಲ ಮಣ್ಣು ಡ್ರೈ ಆದಮೇಲೆ ನೀರು ಹಾಕ್ತೀವಲ್ಲ, ಆ ರೀತಿ ಇದಕ್ಕೆ ಮಾಡಬಾರ್ದು. ಮಣ್ಣಲ್ಲಿ ಯಾವಾಗಲೂ ತೇವಾಂಶ ಇದ್ದರೆ ಮಾತ್ರ ಹೂ ಚೆನ್ನಾಗಿ ಬರ್ತಾ ಇರುತ್ತೆ. ಮಣ್ಣು ಪೂರ್ತಿ ಡ್ರೈ ಆದರೆ ಹೂ ಬಿಡೋದು ಕಡಿಮೆ ಆಗುತ್ತೆ. ಆದರೆ ನೀರು ತುಂಬಾ ಜಾಸ್ತಿ ಹಾಕಬಾರ್ದು. ವಿಂಟರ್ ಸೀಸನಲ್ಲಿ ತುಂಬ ಬಿಸಿಲಿಲ್ಲದೆ ಇರೋದ್ರಿಂದ 2 ದಿನಕ್ಕೊಂದ್ಸಲ ನೀರು ಹಾಕಿದರೆ ಸಾಕು. ಜಾನ್ವರಿ ಎಂಡಿಂದ ಬಿಸಿಲು ಜಾಸ್ತಿ ಆಗ್ತಾ ಹೋಗುತ್ತೆ, ಆವಾಗ ಡೈಲಿ ನೀರು ಹಾಕಬೇಕಾಗತ್ತೆ. ಇದಕ್ಕೆ ಪಾಟ್ ಮಿಕ್ಸ್ಚರ್ ಯಾವ ರೀತಿ ತೊಗೋಬೇಕು ಅಂತಂದರೆ, ಮಣ್ಣು ಸಾಫ್ಟಾಗಿರೋದೇ ತೊಗೋಬೇಕು. ಮಣ್ಣು, ಕೋಕೋಪಿಟ್ ಮತ್ತು ಕಾಂಪೋಸ್ಟ್ ಇದು 3 ಈಕ್ವಲ್ ಆಗಿ ಹಾಕೋಬೋದು. ಅದ್ರ ಜೊತೆಗೆ ಫಂಗಿಸೈಡ್ ಅಥವಾ ಬೇವಿನ ಪುಡಿನ ಮಿಕ್ಸ್ ಮಾಡ್ಕೋಬಹುದು. ನರ್ಸರಿಯಿಂದ ತಂದಿರೋ ಗಿಡ ಆದರೆ ಆ ಬೇರ್ಗಳಿಗೆ ಅಂಟಿರೋ ಮಣ್ಣನ್ನು ಪೂರ್ತಿ ಬಿಡಿಸಬಾರ್ದು. ಹೊರಗಡೆ ಮಣ್ಣನ್ನು ಮಾತ್ರ ಬಿಡಿಸ್ಬಿಟ್ಟು ನೆಡಬೇಕು. ಇನ್ನು ಈ ಗಿಡಕ್ಕೆ ರೋಗ ಬರೋದು ತುಂಬ ಕಡಿಮೆ. ಎಲ್ಲೋ ಆಗಿರೋ ಎಲೆಗಳು, ಒಣಗಿರೋ ಎಲೆಗಳು ಅಥವಾ ಕರಗಿರೋ ಎಲೆಗಳನ್ನ ಆಗಾಗ ತೆಗೆದು ಕ್ಲೀನ್ ಮಾಡ್ತಾ ಇದ್ದರೆ ರೋಗ ಬರೋದು ಕಡಿಮೆ ಆಗುತ್ತೆ. ಹೂ ಪೂರ್ತಿ ಅರಳೋದ್ಮೇಲೆ ಆ ಹೂವನ್ನು ಕಟ್ ಮಾಡಿಬಿಟ್ಟು ತೆಗಿತಾ ಇರಬೇಕು. ಇದರಿಂದ ಮೊಗ್ಗುಗಳು ಬರೋದು ಜಾಸ್ತಿ ಆಗುತ್ತೆ, ಹೂ ಕೂಡ ಜಾಸ್ತಿ ಆಗುತ್ತೆ. ಹೂ ಪೂರ್ತಿ ಅರಳು ಹೋಗಿರೋದನ್ನ ಗಿಡದಲ್ಲೇ ಬಿಟ್ಟರೆ ಅದರಲ್ಲಿ ಬೀಜಗಟ್ಟಕ್ಕೆ ಶುರುವಾಗುತ್ತೆ. ಅದನ್ನು ಕಟ್ ಮಾಡಿ ತೆಗೆದು ಹಾಗೆ ಬಿಟ್ಟರೆ ಅದರಲ್ಲಿ ಮೊಗ್ಗುಗಳು ಬರೋದು ಕಡಿಮೆ ಆಗುತ್ತೆ. ಇದರಲ್ಲಿ ಫೆಬ್ರವರಿವರೆಗೆ ಹೂ ಬರ್ತಾ ಇರುತ್ತೆ. ಮಾರ್ಚಿಂದ ಹೂ ಬರೋದು ಕಡಿಮೆ ಆಗುತ್ತೆ. ಅಷ್ಟರೊಳಗೆ ನಾವು ಬೀಜಗಳನ್ನ ಕಲೆಕ್ಟ್ ಮಾಡ್ಕೋಬೇಕು. ತುಂಬ ಹೂ ಬಿಟ್ಟಾಗ 1-2 ಹೂವನ್ನು ಬೀಜಗಟ್ಟಕ್ಕೆ ಅಂತ ಬಿಡಬೇಕು. ಬೇರೆ ಎಲ್ಲ ಹೂವನ್ನು ಕಟ್ ಮಾಡಿಬಿಟ್ಟು ತೆಗಿಬೇಕು. ಫೆಬ್ರವರಿ ಎಂಡ್ ಅಥವಾ ಯಾವಾಗ ಗಿಡದಲ್ಲಿ ಹೂ ತುಂಬ ಕಡಿಮೆ ಆಗುತ್ತೆ ಆವಾಗ ಆ ಹೂವನ್ನು ಕಟ್ ಮಾಡ್ದೇ ಹಾಗೆ ಬಿಡಬೇಕು. ಅದರಲ್ಲೇ ಸೀಡ್ಸ್ ಬೆಳೆಯೋಕ್ಕೆ ಬಿಡಬೇಕು. ಇದೊಂದು ಪೆರಿನಿಯಲ್ ಪ್ಲ್ಯಾಂಟ್ ಆಗಿರೋದ್ರಿಂದ ಆ ಬೀಜಗಳು ಮಣ್ಣೊಳಗೆ ಬಿದ್ದಿದ್ರೆ ನೆಕ್ಸ್ಟ್ ಇಯರ್ ಚಳಿಗಾಲ ಶುರುವಾಗೋಷ್ಟರೊಳಗೆ ಅದರಷ್ಟಕ್ಕದು ಹೊಸ ಗಿಡಗಳು ಹುಟ್ಕೊಂಡಿರುತ್ತೆ. ಇನ್ನು ಸನ್ಲೈಟ್ ಬಗ್ಗೆ ಹೇಳೋದಾದರೆ, ಈ ಗಿಡ ಕೂಲಾಗಿರೋವಂಥ ಟೆಂಪ್ರೇಚರಲ್ಲಿ ಬೆಳೆಯೋವಂಥ ಗಿಡ. ಟೆಂಪ್ರೇಚರ್ ಕೂಲಾಗಿದ್ದಾಗ ತುಂಬ ಜಾಸ್ತಿ ಹೂ ಬರುತ್ತೆ. ಯಾವಾಗ ಫೆಬ್ರವರಿಯಿಂದ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಆವಾಗ ಹೂ ಬಿಡೋದು ಕಡಿಮೆ ಆಗ್ತಾ ಬರುತ್ತೆ. ಇವಾಗ ಚಳಿಗಾಲ ಆಗಿರೋದ್ರಿಂದ ಬಿಸಿಲು ತುಂಬ ಜಾಸ್ತಿ ಇರಲ್ಲ, ಹಾಗಾಗಿ ದಿನಕ್ಕೆ 5 ರಿಂದ 6 ಗಂಟೆನಾದರೂ ಬಿಸಿಲು ಬೀಳೋವಂಥ ಜಾಗದಲ್ಲಿ ಇಡಬೇಕು. ಜಾನ್ವರಿ ಎಂಡ್ ಅಥವಾ ಫೆಬ್ರವರಿ ತಿಂಗಳಲ್ಲಿ ಹೀಟ್ ಜಾಸ್ತಿ ಆಗೋದ್ರಿಂದ ಆ ಟೈಮಲ್ಲಿ ಈ ಪಾಟ್ಗಳನ್ನೆಲ್ಲ ಸೆಮಿ ಶೇಡಲ್ಲಿ ತೆಗೆದಿಡಬೇಕು. ಇನ್ನು ಲಾಸ್ಟಲ್ಲಿ ಇದಕ್ಕೆ ಹಾಕೋ ಫರ್ಟಿಲೈಸರ್ ಬಗ್ಗೆ ಹೇಳೋದಾದರೆ, ನೈಟ್ರೋಜನ್ ಜಾಸ್ತಿ ಇರೋದನ್ನು ಹಾಕಿದರೆ ಎಲೆಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು NPKನ ಹಾಕದೇ ಇರೋದೇ ಒಳ್ಳೆಯದು. DAP ಮತ್ತು ಬೋನ್ ಮೀಲ್ ಹಾಕ್ಬೋದು. ಹೂ ಬಿಡೋ ಗಿಡ ಆಗಿರೋದ್ರಿಂದ ಫಾಸ್ಫರಸ್ ಜಾಸ್ತಿ ಇರೋವಂಥದ್ದನ್ನೇ ಹಾಕಬೇಕು. ಬಾಳೆಹಣ್ಣಿನ ಸಿಪ್ಪೆನ ನೀರಲ್ಲಿ ನೆನೆಸಿ ಆ ನೀರನ್ನು 10 ದಿನಕ್ಕೊಂದೊಂದು ಸಲ ಈ ಗಿಡಕ್ಕೆ ಹಾಕೋದ್ರಿಂದ ಹೂ ತುಂಬ ಬರುತ್ತೆ. ಸೊ ಫ್ರೆಂಡ್ಸ್, ಈ ಪ್ಯಾನ್ಸಿ ಪ್ಲಾಂಟ್ ಬಗ್ಗೆ ಇದಿಷ್ಟೇ ಹೇಳೋಕಿರೋದು.
ಚಳಿಗಾಲದಲ್ಲಿ ಬೆಳೆಯುವಂಥ ಬೇರೆ ಸೀಸನಲ್ ಪ್ಲ್ಯಾಂಟ್ಗೂ ಇದಕ್ಕೂ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.